ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮಂತ ಎಲ್ಲಾ ಸಿವಿಲ್ ಇಂಜಿನಿಯರ್ಸ್ಗೆ ಸ್ಫೂರ್ತಿ. ಥ್ಯಾಂಕ್ ಯು. SP ಸೂರ್ಯಪ್ರಕಾಶ್, ಈ ವಿಷಯಕ್ಕೆ ತಲೆ ಹಾಕದೆ ನಿನ್ನ ಪಾಡಿಗೆ ಹೊರಟೋಗು. ಗುಡ್ ನ್ಯೂಸ್ ಗಾಯತ್ರಿ ಹೋರಾಟಕ್ಕೆ ಜಯ ತಂದ್ಕೊಟ್ಟವ್ರು ನೀವು. ಹ್ಯಾಟ್ಸ್ ಆಫ್ ಟು ಯು ಸರ್. ಒಪ್ಪಿಕೊಂಡು ಮಾಡು ಈಗ ಪ್ರೇಮ. ನೀನ್ ನನ್ನ ಲೈಫಲ್ಲಿ ಎಂಟ್ರಿ ಆಗ್ಬಿಟ್ಟು ನನ್ನ ಲೈಫ್ನೇ ಚೇಂಜ್ ಮಾಡ್ಬಿಟ್ಟಲ್ಲೇ. ಕಣ್ಣೊಟಗೆ ಕಣ್ಣಾಗಿ ಬಂದಳು, ಎದೆಯೊಳಗೆ ಹೂವಾಗಿ ನಿಂತಳು. ಸಂಪತ್ತಿಗೆ ಸವಾಲಲ್ಲಿ ಅಣ್ಣವ್ರು ಬಂದಾಗ ಬಂದ್ರು. ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ಪಾರ ಕಂಡಿದ್ದೀವಿ. ಬಾಬು, ನಾನು ಯಾರು ಅಟ್ಯಾಕ್ ಮಾಡಿದ್ದಾರೆ ಸರ್. ಯಾರು ಅಟ್ಯಾಕ್ ಮಾಡಿದ್ರು? ಲೊಕೇಶನ್ ಕಳಿಸ್ತೀನಿ ಸರ್, ಪ್ಯಾಲೇಸ್ ಕೊಟ್ಟು ಸರ್. ಸೂರ್ಯಪ್ರಕಾಶ, ನಿನಗೆ ಬದುಕೋ ಆಸೆನೂ ಇಲ್ಲ ಅಂತ ಈಗ ಗೊತ್ತಾಯ್ತು. ನಿಮ್ಮಂತವ್ರೆಲ್ಲ ಈ ಭೂಮಿ ಮೇಲೆ ಇರ್ಲೇಬಾರ್ದು, ಬದುಕಿರ್ಲೇಬಾರ್ದು. ಉಪ್ಪಾರ ಸಮಾಜದ ಕುಲದೈವ, ಆರಾಧ್ಯ ದೈವ ಶ್ರೀ ಭಗೀರಥ ಮಹರ್ಷಿಯ ಹೆಸರಿನಲ್ಲಿ ಚಲನಚಿತ್ರ ಮೂಡಿ ಬರ್ತಾ ಇದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಆತ್ಮೀಯರು, ಸ್ನೇಹಿತರಾದಂಥ ಜಯಪ್ರಕಾಶ್ ಅವರ ನಾಯಕತ್ವದಲ್ಲಿ ಭಗೀರಥ ಎನ್ನುವ ಚಲನಚಿತ್ರ ಬರುವ ತಿಂಗಳು 7ನೇ ತಾರೀಕು ಫೆಬ್ರವರಿ ತೆರೆ ಕಾಣಲಿದೆ. ಸಮಾಜದ ಬಂಧುಗಳು ಈ ಒಂದು ಚಲನಚಿತ್ರವನ್ನು ವೀಕ್ಷಿಸಬೇಕು. ಅದರಲ್ಲೂ ಸಹ ಯುವಕರು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತೇ ಇದೆ, ಭಗೀರಥ ಪ್ರಯತ್ನವೆಂದೇ ಖ್ಯಾತಿ ಪಡೆದಿರತಕ್ಕಂಥ ನಮ್ಮ ಭಗೀರಥ ಮಹರ್ಷಿಯ ಹೆಸರಿನಲ್ಲಿ ಈ ಒಂದು ಚಲನಚಿತ್ರ ಮೂಡಿ ಬರ್ತಾ ಇದೆ. ಹಾಗಾಗಿ ರಾಜ್ಯಾದ್ಯಂತ ನಮ್ಮ ಉಪ್ಪಾರ ಸಮಾಜದ ಕುಲಬಾಂಧವರು ಈ ಒಂದು ಚಲನಚಿತ್ರವನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಚಲನಚಿತ್ರ ಯಶಸ್ವಿ ಕಾಣಲಿ ಅಂತ ಹೇಳಲಿಕ್ಕೆ ಬಯಸ್ತಾ, ಈ ಒಂದು ಚಲನಚಿತ್ರ 100 ದಿನಗಳ ಕಾಲ ಯಶಸ್ವಿಯಾಗಿ ಎಲ್ಲರ ಮನದಲ್ಲೂ ಮೂಡಲಿ ಅಂತ ಹೇಳ್ತಾ ಶುಭವನ್ನು ನಾನು ಕೋರ್ತಾ ಇದ್ದೇನೆ. ಶ್ರೀ ಭಗೀರಥ ಚಲನಚಿತ್ರ ಎಲ್ಲ ನಾಯಕರು, ನಿರ್ದೇಶಕರು, ವ್ಯವಸ್ಥಾಪಕರಿಗೆ ಎಲ್ಲರಿಗೂ ಶುಭವನ್ನು ಈ ಸಮಯದಲ್ಲಿ ಕೋರ್ತಾ ಇದ್ದೇನೆ.